ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಭಾಳಷ್ಟು ಜನಕ್ಕೆ ಹೊಸಬರು ಇರ್ತಾರೆ, ಹೇಗೆ ನಾವು ಎಂಟರ್ ಆಗಬೇಕು ಸ್ಟಾಕ್ ಮಾರ್ಕೆಟ್ಗೆ ಅನ್ನೋದ್ರ ಬಗ್ಗೆ ಒಂದು ನಾಲೆಜ್ ಇರಲ್ಲ. ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನೊಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಸೀರೀಸು. ಸೊ ಅದು ನಿಮಗೆ ನಿಜವಾಗ್ಲೂ ಒಳ್ಳೆಯ ಇನ್ಫಾರ್ಮೇಷನ್ ಸಿಗುತ್ತೆ, ಅದು ನನಗೆ ಗ್ಯಾರಂಟಿ. ನಿಮ್ಗೆ ಏನೇ ಒಂದು ಡೌಟ್ಸ್ ಮತ್ತು ಕಮೆಂಟ್ಸ್ ಇದ್ದರೆ ನನ್ನ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈಗ ಯಾರಾದರೂ ಹೊಸಬ್ರು ಏನಾದರೂ ನಾವು ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ಸಲ್ಲಿ ಹೇಗೆ ಮಾಡಬೇಕು ಅಂತ ಬರ್ತಾಯಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ನೀವು ಯಾವುದೇ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಆ ಕಂಪ್ನೀಸ್ ಎಲ್ಲ ಏನಾಗಿರುತ್ತೆ, BSE ಮತ್ತು NSEಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ BSE ಮತ್ತು NSEಯಲ್ಲಿ ಎಲ್ಲ ಕಂಪ್ನೀಸ್ ಬಂದು ರಿಜಿಸ್ಟರ್ ಆಗಿರುತ್ತೆ. ಸೊ ನಾವು BSE ಮತ್ತು NSEಯಿಂದ ನಾವು ಬೈ ಮತ್ತು ಸೆಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡಬೇಕು, ನಾವೊಂದು ಬ್ರೋಕರ್ಸ್ ಅಂತ ಇದ್ದಾರೆ, ಆ ಬ್ರೋಕರ್ಸ್ ಥ್ರೂ ನಾವು ಇದರಲ್ಲಿ ಬೈ ಮತ್ತು ಸೆಲ್ ಮಾಡಬೇಕು. ಈ ಬ್ರೋಕರ್ಸ್ ಏನಿದ್ದಾರಲ್ಲ ಅವರು ಒಂದು ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡ್ತಾರೆ. ಆವಾಗ ನಾವು ಈ ಸ್ಟಾಕ್ಸ್ಗಳಲ್ಲಿ ಸ್ಟಾಕ್ಸ್ ಅಥವಾ ಶೇರ್ಸ್ ಅಂತೀವಲ್ಲ ಒಂದು ಕಂಪ್ನಿನ, ಅಲ್ಲಿ ನಾವು ಬೈ ಮತ್ತು ಸೆಲ್ನ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಮಾಡಬೇಕು, ಬ್ರೋಕರ್ಸ್ ಹತ್ರ ನಮ್ಮೊಂದು ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಆವಾಗ ನಾವು ಯಾವಾಗ ಅಕೌಂಟ್ ಓಪನ್ ಮಾಡ್ತೀವಿ ಆವಾಗ ನಾವು ಎಲಿಜಿಬಲ್ ಆಗುತ್ತೀವಿ ಒಂದು ಸ್ಟಾಕ್ಸ್ನ ಬೈ ಅಥವಾ ಸೆಲ್ ಮಾಡೋದಕ್ಕೆ. ಅದಕ್ಕೇನಂತೀವಿ ನಾವು ಡಿಮ್ಯಾಟ್ ಅಕೌಂಟ್ ಅಂತೀವಿ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮ್ಮ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮಸ್ಟ್ ಆ್ಯಂಡ್ ಶುಡ್. ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಡ್ರೆಸ್ ಪ್ರೂಫ್ಗೆ. ನಿಮ್ಮದು ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಅಂದರೆ ಯಾವ ಬ್ಯಾಂಕಿಂದ ಅಕೌಂಟಿಂದ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಿ ಅನ್ನೋದಕ್ಕೆ ಒಂದು ಅಕೌಂಟ್. ಈ 3 ಡೀಟೇಲ್ಸ್ ಕೊಟ್ಟರೆ ನಿಮ್ಮದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬ್ರೋಕರ್ಸು. ಯಾವ ಥರ ಬ್ರೋಕರ್ಸ್ನ ನಾವು ಚೂಸ್ ಮಾಡಬೇಕು, ಏನಕ್ಕಂದರೆ ಬ್ರೋಕರ್ಸ್ ಅಂದರೆ ಅವ್ರೇನು ಸುಮ್ಮನೆ ನಿಮಗೆ ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡಲ್ಲ, ಅವರು ಕಮಿಷನ್ಸ್ನ ತೊಗೊತಾರೆ. ಸೊ ಇದರಲ್ಲಿ ನಾವು ಯಾರು ನಮಗೆ ಕಡಿಮೆ ಕಮಿಷನ್ ತೊಗೊತಾರೆ ಅಂಥವ್ರನ್ನ ನಾವು ಚೂಸ್ ಮಾಡಬೇಕಾಗತ್ತೆ. ಏನಕ್ಕಂದರೆ ನಾವು ಜಾಸ್ತಿ ಕಮಿಷನ್ ಕೊಟ್ಟರೆ ಅಲ್ಲೇ ನಮ್ಮ ಪ್ರಾಫಿಟ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಬಂದಿರೋ ಪ್ರಾಫಿಟಲ್ಲಿ ಬ್ರೋಕರೇಜೇ ಜಾಸ್ತಿ ತೊಗೊಂಡ್ಬಿಟ್ನಂದರೆ ನಮಗೆ ಜಾಸ್ತಿ ಪ್ರಾಫಿಟ್ ಉಳಿಯಲ್ಲ. ಸೊ ನಮಗೆ ಕಡಿಮೆ ಬ್ರೋಕರೇಜ್ ಇರ್ತಕ್ಕಂಥವ್ರ ಹತ್ರ ನಾವು ಬೈ ಆ್ಯಂಡ್ ಸೆಲ್ ಮಾಡಬೇಕು. ಎಲ್ಲ ಬ್ರೋಕರ್ಸು ಕೂಡ ಬೈ ಮತ್ತು ಸೆಲ್ ಮಾಡ್ಬೋದು, ಹೋಲ್ಡ್ ಮಾಡ್ಬೋದು. ನೀವು ಎಷ್ಟು ವರ್ಷ ಬೇಕಾದರೂ ನೀವು ಇಟ್ಕೊಳ್ಬೋದು ಆ ಒಂದು ಬ್ರೋಕರೇಜ್ ಮುಖಾಂತರ. ಸೊ ನಾವು ಒಳ್ಳೆ ಬ್ರೋಕರೇಜ್ನ ಹುಡ್ಕೊಂಡ್ರೆ ನಮಗೆ ಒಂದು ಸ್ವಲ್ಪ ಅಮೌಂಟು ಸೇವ್ ಆಗುತ್ತೆ. ಸೊ ಇಲ್ಲಿ ನಾನು ಈ ಒಂದು ಸೈಟಲ್ಲಿ ಇದೆ, ಟಾಪ್ ಶೇರ್ಸ್ ಬ್ರೋಕರ್ ಅಂತೇಳಿ, topsharebrokers.com ಅಂತ. ಇಲ್ಲಿ ನಿಮಗೆ ಇಂಡಿಯಾದಲ್ಲಿ ಯಾರ್ಯಾರು ಬ್ರೋಕರ್ಸ್ ಇದ್ದಾರಲ್ಲ ಎಲ್ಲರದ್ದು ಲಿಸ್ಟ್ ಇದೆ ಇಲ್ಲಿದೆ. ಝೀರೋದ ಆ್ಯಂಗಲ್ ಬ್ರೋಕರ್ಸು, ಮತ್ತು ಶೇರ್ ಖಾನು, ICICI ಸೆಕ್ಯೂರಿಟೀಸು, ಅಪ್ಸ್ಟಾಕ್ಸು, ಮತ್ತು HDFC ಸೆಕ್ಯೂರಿಟೀಸು, ಟ್ರೇಡ್ ಪ್ಲಸ್ಸು, ಈ ಥರ ನಾನು ಎಲ್ಲ ರಿಲಯನ್ಸ್ ಸೆಕ್ಯೂರಿಟೀಸು, SBI ಸೆಕ್ಯೂರಿಟೀಸು, ಕೊಟ್ಯಾಕ್ ಸೆಕ್ಯೂರಿಟೀಸು ಎಲ್ಲವೂ ಕೂಡ ಆಕ್ಸಿಸ್ ಡೈರೆಕ್ಟು ಇವು ನೋಡ್ಬೋದು, ಆದಿತ್ಯ ಬಿರ್ಲಾ, ಇಡಲ್ವೇಸು ಎಲ್ಲರದ್ದು ಇದೆ. ನಾನು ಎಲ್ಲ ನೋಡಿ ಈ ಥರ ಭಾಳಷ್ಟು ಇದೆ, ಎಲ್ಲರೂ ಕೂಡ ವ್ಯಾಲಿಡ್ ಅವರು. ಇವ್ರ ಹತ್ರ ನೀವು ಯಾರ ಹತ್ರ ಕೂಡ ನೀವು ಯಾರಲ್ಲಾದರೂ ಕೂಡ ನೀವು ಅಕೌಂಟನ್ನು ಓಪನ್ ಮಾಡಿಸ್ಬೋದು, ಆಯಿತಾ. ನಂದೇನು ಪರ್ಟಿಕ್ಯುಲರ್ ರೆಕಮೆಂಡೇಷನ್ ಇಲ್ಲ, ಇಲ್ಲೇ ಬೈ ಮಾಡಿ, ಇವ್ರ ಹತ್ರ ಮಾಡಬೇಡಿ, ಇವ್ರ ಹತ್ರ ಮಾಡಿ ಅಂತೇಳಿ. ನೀವು ಯಾರಲ್ಲಾದರೂ ಓಪನ್ ಮಾಡಿಸಿ, ಬಟ್ ನೀವು ಸ್ವಲ್ಪ ಅವ್ರದ್ದು ಬ್ರೋಕರೇಜ್ ಅಮೌಂಟ್ ಏನಿರುತ್ತಲ್ಲ ಬೈಯಿಂಗ್ ಮತ್ತು ಸೆಲ್ಲಿಂಗ್ಗೆ, ಅದು ಯಾರ ಹತ್ರ ಕಡಿಮೆ ಇರುತ್ತೆ ಅವ್ರ ಹತ್ರ ನೀವು ನಿಮ್ಮ ಅಕೌಂಟನ್ನು ಓಪನ್ ಮಾಡಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ನೀವು ಇವ್ರ ಹತ್ರ ಯಾರ ಹತ್ರ ಆದರೂ ನೀವು ಓಪನ್ ಮಾಡಿಸಿದ್ರೆ ಎಲ್ಲಾದರೂ ಓಪನ್ ಮಾಡಿಸೋದು. IIFL ಭಾಳಷ್ಟು ಇದೆ, ICICI ಸೆಕ್ಯೂರಿಟೀಸು, ಮತ್ತು ಈಗೇನು HDFC ಸೆಕ್ಯೂರಿಟೀಸು, ಮತ್ತು SBI ಸೆಕ್ಯೂರಿಟೀಸು, ICICI ಸೆಕ್ಯೂರಿಟೀಸ್ ಇದೆಯಲ್ಲ, ಅವ್ರದ್ದು ಸ್ವಲ್ಪ ಕಮಿಷನ್ ಏನಿದೆ ಜಾಸ್ತಿ ಇದೆ ಕಂಪೇರ್ ಟು ಅದರ್ಸ್. ಸೊ ಅಷ್ಟು ಮಾತ್ರ ನಾನು ನಿಮಗೆ ಹೇಳಬಲ್ಲೆ ಈ ವಿಡಿಯೋ ಮುಖಾಂತರ. ICICI ಸೆಕ್ಯೂರಿಟೀಸ್, HDFC ಸೆಕ್ಯೂರಿಟೀಸು, ಅಪ್ಸ್ಟಾಕ್ಸು ಈ ನಡುವೆ ರೀಸೆಂಟಾಗಿ ಸ್ವಲ್ಪ ಟ್ರೆಂಡಲ್ಲಿದೆ, ಇವರು ಭಾಳ ಕಡಿಮೆ ಇದೆ ಕಮಿಷನ್ ಬ್ರೋಕರೇಜು. ಅದು ಬಿಟ್ಟರೆ ಝೀರೋದ ಕೂಡ ಕಡಿಮೆ ಇದೆ. ನಾನು ಶೇರ್ ಖಾನ್ ಕೂಡ ನಾನು ಯೂಸ್ ಮಾಡಿದ್ದೀನಿ, HDFC ಸೆಕ್ಯೂರಿಟೀಸ್ ಕೂಡ ನಾನು ಯೂಸ್ ಮಾಡಿದ್ದೆ. ಅವರು 5,000 ರೂಪಾಯಿಗೆ ಸ್ಟಾಕ್ಸ್ಗೆ 25 ರೂಪಾಯಿ ಕಮಿಷನ್ ತೊಗೊತಾಯಿದ್ರು, ಅದರಿಂದ ಹೊರಗೆ ಬಂದೆ ನಾನು. ಮತ್ತು ಶೇರ್ ಖಾನ್ ಕೂಡ ಯೂಸ್ ಮಾಡಿದ್ದೀನಿ. ನಾನು ಶೇರ್ ಖಾನ್ ಇವತ್ತಿಗೂ ಕೂಡ ನಾನು ಶೇರ್ ಖಾನ್ ಮತ್ತು ಝೀರೋದನ್ನು ನಾನು ಇಟ್ಕೊಂಡಿದ್ದೀನಿ. ಶೇರ್ ಖಾನಲ್ಲಿ ಭಾಳಷ್ಟು ಸಾಫ್ಟ್ವೇರ್ಸ್ ಏನಿದೆಯಲ್ಲ, ಶೇರ್ ಖಾನ್ ನಿಜವಾಗ್ಲೂ ಸಾಲಿಡ್ ಸಾಫ್ಟ್ವೇರ್ ಇದೆ. ಸ್ವಲ್ಪ ಕಮಿಷನ್ ಅವರು ಕಂಪೇರ್ ಟು ಝೀರೋದ ಇವರು ಶೇರ್ ಖಾನ್ ಅವರು ಜಾಸ್ತಿ ತೊಗೊತಾರೆ, ಬಟ್ ನಿಮಗೆ ಫೀಚರ್ಸ್ ಚೆನ್ನಾಗಿದೆ. ಒನ್ ಡೇ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಶೇರ್ ಖಾನಲ್ಲಿ ಏನೆಲ್ಲ ಯುನಿಕ್ ಫೀಚರ್ಸ್ ಇದೆ ಅಂತೇಳಿ. ಸೊ ನೀವು ಯಾವ ಇಷ್ಟ ಆಗುತ್ತೋ ನೀವು ಆ ಒಂದು ಬ್ರೋಕರ್ಸನ್ನ ನೀವು ಅಕೌಂಟನ್ನು ಓಪನ್ ಮಾಡಿದರೆ ಆವಾಗ ನೀವು ಬೈ ಅಥವಾ ಸೆಲ್ಲನ್ನು ಮಾಡ್ಬೋದು. ಸೊ ಈ ಥರ ಆಗಿ ನೀವು ಯಾರಾದರೂ ಸ್ಟಾಕ್ ಮಾರ್ಕೆಟ್ಗೆ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಬೈ ಮಾಡಬೇಕು ಸೆಲ್ ಮಾಡಬೇಕಂದ್ರೆ ಈ ಥರ ನೀವು ಮಾಡ್ಬೋದು. ಫಸ್ಟು ಇವ್ರ ಹತ್ರ ಹೋಗಿ ಒಂದು ಅಕೌಂಟನ್ನು ಓಪನ್ ಮಾಡಿಸ್ಬೇಕು. ಆವಾಗ
ನಿಮಗೆ ಒಂದು ಎಲಿಜಿಬಿಲಿಟಿ ಸಿಗುತ್ತೆ. ಆ ಮುಖಾಂತರ ನೀವು ಸ್ಟಾಕ್ಸಲ್ಲಿ ಬೈ ಅಥವಾ ಸೆಲ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಟ್ರೇಡಿಂಗ್ನ ಕೆಲವೊಂದು ಟರ್ಮಿನಾಲಜೀಸ್ ಬರುತ್ತೆ, ಏನೇನೆಲ್ಲ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಬೇರೆ ಬೇರೆ ಬ್ರೋಕರ್ಸಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ವಲ್ಪ ಬಿಗಿನರ್ಸ್ ಎಲ್ಲ ನಾನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒನ್ ಬೈ ಒನ್ ಹೇಳ್ಕೊತಾ ಹೋಗ್ತೀನಿ. ನಿಮಗೂ ಕೂಡ ಒಳ್ಳೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ನನ್ನ ವೀಡಿಯೋ ಚಾನಲ್ ಮುಖಾಂತರ. ಮತ್ತು ನಿಮಗೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಕೆಲವೊಂದು ಬ್ರೋಕರೇಜ್ ಹೌಸಸ್ನೆಲ್ಲ ಯೂಸ್ ಮಾಡಿದ್ದೀನಲ್ಲ, ಅದರಲ್ಲಿ ಹಿಡನ್ಸ್ ಚಾರ್ಜ್ ಇರುತ್ತೆ. ನಮ್ಗೆ ಗೊತ್ತಿರಲ್ಲ ಅಷ್ಟೆಲ್ಲ ಚಾರ್ಜ್ ಎಲ್ಲ ಹಾಕ್ತಾರೆ ಅಂತೇಳಿ. ಇದನ್ನು ಹಿಡನ್ ಚಾರ್ಜಸ್ ಬಗ್ಗೆ ನೀವೇನಾದರೂ ಸ್ವಲ್ಪ ನಿಮಗೆ ತಿಳುವಳಿಕೆ ಇತ್ತಂದರೆ ನೀವು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ಬೋದು. ಆ ಮುಖಾಂತರ ನಿಮ್ಮ ಪ್ರಾಫಿಟ್ನ ಜಾಸ್ತಿ ಮಾಡ್ಕೋಬೋದು. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.